ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಆ್ಯಕ್ಚುಲಿ ಇವತ್ತು ಒಂದು ವೀಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ ನಿಮಗೆ ಒಂದು ಸೀಕ್ರೆಟ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಆಗಲೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ. ಸುಮಾರು ಜನ ಅದಕ್ಕೆ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು. ಹೇಗೆ ಈ ಸೀಕ್ರೆಟ್ ಆ್ಯಪ್ನ ಯೂಸ್ ಮಾಡೋದು, ಅದನ್ನು ಹೇಗೆ ನಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತೆಲ್ಲ ಕ್ವಶನ್ಸ್ ಕೇಳಿ. ಸೊ ಅದಕ್ಕೆಲ್ಲ ಇವತ್ತು ನಾನು ಉತ್ತರ ಕೊಡೋದಕ್ಕೆ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ಏನು ಅಂದರೆ ಜನರಲಿ ನಾವು ಮಿಂತ್ರಾ ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟ್, ಸೊ ಹೀಗೆ ಸುಮಾರು ನಾವು ಆ್ಯಪ್ನ ಯೂಸ್ ಮಾಡ್ತೀವಿ ಶಾಪಿಂಗ್ ಮಾಡೋದಕ್ಕೆ. ಬಟ್ ಇವೆಲ್ಲನೂ ಸಪ್ರೇಟಾಗಿ ಹೋಗಿ ಶಾಪ್ ಮಾಡೋ ಬದಲು ಒಂದೇ ಒಂದು ಅಪ್ಲಿಕೇಶನ್ನ ನಾನು ಹೇಳ್ತೀನಿ. ಆ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ಈ ಎಲ್ಲ ಆ್ಯಪು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ. ಮಿಂತ್ರಾ ಆಗಿರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲನೂ ಅಷ್ಟೇ ಇದು ಒಂದೇ ಒಂದರಲ್ಲಿ ಇರುತ್ತೆ. ಸೊ ನೀವು ಇಲ್ಲಿಂದ ಹೋಗಿ ನೀವು ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ಆ್ಯಪ್ ಹೇಳ್ತೀನಿ ಅಂದ್ಕೊಳ್ಳಿ. ಆ ಆ್ಯಪಲ್ಲಿ ನೀವು ಅಮೆಝಾನ್ ಅಂತ ಹೋಗ್ತೀರಾ. ಸೊ ಅಮೆಝಾನ್ ಮೂಲಕ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ, ಈ ಆ್ಯಪ್ ಮೂಲಕ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ 5%, 10% ಮತ್ತು ಒಂದಷ್ಟು ರಿವಾರ್ಡ್ಸ್ ಆಗಿರ್ಬೋದು ಮತ್ತು ಕ್ಯಾಶ್ ಬ್ಯಾಕ್ ಅಥವಾ ಡಿಸ್ಕೌಂಟ್ ಸಿಗುತ್ತೆ. ನೀವು ಡೈರೆಕ್ಟಾಗಿ ಫ್ಲಿಪ್ಕಾರ್ಟಲ್ಲಿ ಹೋಗಿ ಇವಾಗ ನೀವೇನಾದರೂ ಪರ್ಚೇಸ್ ಮಾಡ್ತಾರೆ ನಿಮ್ಗೆ ಯಾವುದಾದ್ರೂ ಡಿಸ್ಕೌಂಟ್ ಸಿಗೋಲ್ಲ. ಬಟ್ ಈ ಆ್ಯಪ್ ಮೂಲಕ ನೀವೇನಾದರೂ ಹೋದರೆ ನಿಮಗೆ ಕ್ಯಾಶ್ ಬ್ಯಾಕು, ರಿವಾರ್ಡ್ಸು, ಡಿಸ್ಕೌಂಟ್ಸು ಎಲ್ಲ ಸಿಗುತ್ತೆ. ಸೊ ಅದನ್ನು ಯಾಕೆ ಮಿಸ್ ಮಾಡ್ಕೋಬೇಕು? ಹೆಂಗೂ ಪರ್ಚೇಸ್ ಮಾಡೇ ಮಾಡ್ತೀವಿ, ಅದನ್ನು ಯೂಟಿಲೈಸ್ ಮಾಡ್ಕೋಬೋದಲ್ವ. ಆ ಕ್ಯಾಶ್ ಬ್ಯಾಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಗೂಗಲ್ ಪೇಗೆ ಅಥವಾ ಫೋನ್ಪೇಗೆ ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಇದನ್ನು ಆಲ್ಮೋಸ್ಟ್ 3 to 4 ಇಯರ್ಸಿಂದ, ಲೈಕ್ 4-5 ಇಯರ್ಸಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಹಿಂಗೆ ಯಾವುದೋ ಒಂದು ರೀಲ್ ನೋಡುವಾಗ ನನಗೆ ಅದಿತಿ ಪ್ರಭುದೇವ್ ಅವರು ಒಂದು ರೀಲ್ ನೋಡುವಾಗ ಅವರೇ ಇದನ್ನು ನಮ್ಗೆ ಹೇಳಿದ್ದು. ಸೊ ಇದನ್ನು ಯೂಸ್ ಮಾಡ್ತೀನಿ, ಸೊ ಇದರಲ್ಲಿ ನಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್. ತುಂಬಾ ಈಸಿ ಆ್ಯಂಡ್ ಸಿಂಪಲ್, ಏನೂ ಕಷ್ಟ ಇಲ್ಲ. ಪರ್ಚೇಸ್ ಮಾಡ್ತಾರೆ, ಡಿಸ್ಕೌಂಟ್ಸ್, ರಿವಾರ್ಡ್ಸ್ ಬರೋದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದಾಗ ಹೆಂಗೆ ಇದನ್ನು ಯೂಟಿಲೈಸ್ ಮಾಡೋದು, ಯಾವ ಥರ ಇದು ಮಾಡ್ಕೊಳ್ಳೋದು ಅಂತ ಪ್ರತಿಯೊಂದು ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಸೊ ನಿಮ್ಗೆ ಏನು ಮಾಡಬೇಕು ಅಂದರೆ, ಇವಾಗ ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಆ ಆ್ಯಪ್ ಲಿಂಕ್ನ ಹಾಕಿದ್ದೀನಿ. ಸೊ ಆ್ಯಪ್ ಲಿಂಕ್ನ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಅಲ್ಲಿ ಸೈನ್ ಅಪ್ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು, ಲೈಕ್ ಆ್ಯಸ್ ಯೂಶುವಲ್ ನೀವು ಫ್ಲಿಪ್ಕಾರ್ಟ್, ಅಮೆಝಾನೆಲ್ಲ ಹೆಂಗೆ ಸೈನ್ ಅಪ್ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೈನ್ ಅಪ್ ಮಾಡ್ತೀರೋ ಹಾಗೆ ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಆದಮೇಲೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತಂದರೆ, ನಾನು ನಿಮಗೆ ಲೈವಾಗಿ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಈ ಟ್ಯಾಬಲ್ಲಿ ಯಾವುದೇ ಕಾರಣಕ್ಕೂ ನಾನು ಏನೂ ಇನ್ಸ್ಟಾಲ್ ಮಾಡಿಲ್ಲ. ಸೊ ನಿಮಗೋಸ್ಕರ ತೋರಿಸೋಣ ಅಂತಲೇ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಈ ಥರ ನನಗೆ ಪೇಜ್ ಓಪನ್ ಆಯಿತು. ಸೊ ನಾನು ಇದು ಫಸ್ಟ್ ಟೈಮ್ ಮಾಡ್ತೀನಿ. ಸೊ ನೀವು ಫಸ್ಟ್ ಟೈಮ್ ಮಾಡ್ತಿದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ನಾನು ಕಳಿಸಿರೋ ಲಿಂಕ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಇನ್ಸ್ಟಾಲ್ ಕೇಳುತ್ತೆ. ಇನ್ಸ್ಟಾಲ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮ ಮೊಬೈಲ್ ನಂಬರ್ನ ನೀವು ಹಾಕ್ಕೊಳ್ಳಿ. ಸೊ ಇಲ್ಲಿ ನಂಬರ್ ಕೇಳ್ತು. ಸೊ ನಂಬರ್ ಹಾಕಿದ್ದೀನಿ, OTP ಬರುತ್ತೆ, OTPನೂ ಹಾಕಿ, ನಿಮ್ಮ ಹೆಸರು ಹಾಕಿ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಮೇಲ್ ID ಎಲ್ಲ ಕೇಳುತ್ತೆ, ಅದೆಲ್ಲನೂ ನೀವು ಹಾಕ್ಬೋದು. ಸೊ ನಾನಿಲ್ಲಿ ಮೊಬೈಲ್ ನಂಬರು ಮತ್ತು ನನ್ನ ಹೆಸರು ಮತ್ತು ನಿಮ್ಮ ಮೇಲ್ ID ಇದ್ದರೆ ಮೇಲ್ ID ಹಾಕ್ಬಿಟ್ಟು ನಾನು ಲಾಗಿನ್ ಆಗಿದ್ದೀನಿ. ಸೊ ದಿಸ್ ಹೌ ದ ಪೇಜ್ ಓಪನ್ಸ್. ನಿಮಗೆ ಲೈವ್ ಆಗಿ ತೋರಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಈ ಥರ ಪೇಜ್ ಇದೆ ಅಂದ್ಕೊಳ್ಳಿ. ಸೊ ಇದು ಯಾವುದೇ ರೀತಿ ಸ್ಕ್ರೀನ್ ರೆಕಾರ್ಡರು ಅಲ್ಲ, ಏನೂ ಅಲ್ಲ. ಜಸ್ಟ್ ಕ್ಯಾಶ್ ಕರೋ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಈ ಥರ ಎಲ್ಲ ಡೀಟೇಲ್ಸ್ ಇದೆ. ಸೊ ನೀವು ನೋಡ್ತಿದ್ದೀರಾ, ಫ್ಲಿಪ್ಕಾರ್ಟ್, ಜಿಯೋ, ಅಮೆಝಾನ್ ಈ ಥರ ಎಲ್ಲ ಸುಮಾರು ಡೀಲ್ಸು ಆ ಥರ ಏನೇನೋ ಒಂದಷ್ಟು, ಮತ್ತು 10% ಕ್ಯಾಶ್ ಬ್ಯಾಕ್, ಝೊಮ್ಯಾಟೊ ಆರ್ಡರ್ ಪ್ರತಿಯೊಂದು ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನಾನೀಗ ಫ್ಲಿಪ್ಕಾರ್ಟಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು. ಸೊ ನಾನು ಇಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರಾಗಿ ಕೊಟ್ಟಿದ್ದಾರೆ, ಅಪ್ ಟು 6.5 ಕ್ಯಾಶ್ ಬ್ಯಾಕ್ ಅಂತ ಇದೆ. ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಹೋಗ್ತೀನಿ. ಅಂದರೆ ನೀವೇನು ಪರ್ಚೇಸ್ ಮಾಡಿದ್ರೆ 6.5 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ. ಓಕೆ, ಇಲ್ಲಿ ಬೋನಸ್ ಆಫರ್ ಅಂತ ನಂಗೆ ಫಸ್ಟೇ ಸ್ಟಾರ್ಟಿಂಗ್ ಪೇಜಲ್ಲೇ ನನಗೆ ಇದು ಕ್ಲೇಮ್ ಆಗಿತ್ತು, 75 ರೂಪೀಸ್, ಅದು ಬೋನಸ್ ಅಂತ ಇರುತ್ತೆ. ಅದನ್ನ ಆಮೇಲೆ ನೋಡೋಣ. ಈಗ ಅರ್ನ್ ಕ್ಯಾಶ್ ಬ್ಯಾಕ್ ಆನ್ ಫ್ಲಿಪ್ಕಾರ್ಟ್ ಅಂತ ಇದೆ. ಸಿ, ಇದ್ರ ಮೂಲಕ ನೀವೀಗ ಫ್ಲಿಪ್ಕಾರ್ಟಿಗೆ ಹೋಗ್ತಾ ಇದ್ದೀರಾ. ಸೊ ನೀವು ಡೈರೆಕ್ಟಾಗಿ ಫ್ಲಿಪ್ಕಾರ್ಟ್ ಹೋಗೋ ಬದಲು ಈ ಆ್ಯಪಿಂದ ನೀವು ಫ್ಲಿಪ್ಕಾರ್ಟಿಗೆ ಹೋಗ್ತಾ ಇದ್ದೀರಾ. ಸೊ ಮಾಮಾರ್ತ್ ಫೇಸ್ ವಾಶ್ ಅಂತ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ 219 ರೂಪೀಸ್ ಅಂತ ಇದೆ. ಸೊ ನಾನು ಇದನ್ನೀಗ ಪರ್ಚೇಸ್ ಮಾಡ್ತೀನಿ. ಸೊ ಬೈ ಮಾಡ್ತೀನಿ. ಸೊ ನಾನು ಇಲ್ಲಿ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಕಂಟಿನ್ಯೂ ಕೊಟ್ಟಿದ್ದೀನಿ. ಸೊ ನೀವು ಇಲ್ಲಿ ಪ್ಲೇಸ್ ಆರ್ಡರ್ ಮಾಡ್ತೀರಾ, ಕ್ಯಾಶ್ ಆನ್ ಡೆಲಿವರಿ ಅಂತ ನಾನು ಮಾಡ್ತೀನಿ. ಸೊ ನಾನು ಟೋಟಲ್ ಎಷ್ಟಿತ್ತು, 219 ರೂಪೀಸ್ ಇತ್ತು. ಕನ್ಫರ್ಮ್ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್, ನಾನು ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆರ್ಡರ್ ಪ್ಲೇಸ್ಡ್ ಆಯಿತು. ಸಿ, ಕ್ಯಾಶ್ ಬ್ಯಾಕ್ ಆ್ಯಡೆಡ್, ಗುಡ್ ನ್ಯೂಸ್, 17.8 ರೂಪೀಸ್ ಹ್ಯಾಸ್ ಬೀನ್ ಆ್ಯಡೆಡ್ ಸಿನ್ಸ್ ಯುವರ್ ಲಾಸ್ಟ್ ವಿಸಿಟ್ ಅಂತ ಇದೆ. ಸೊ ವ್ಯೂ ಡೀಟೇಲ್ಸ್ ಹೋದರೆ ನೋಡಿ, ಬೋನಸ್ ಬಂದು 10 ರೂಪೀಸ್ ಅಂತ ಇದೆ. ಸೊ ಕ್ಯಾಶ್ ಬ್ಯಾಕ್ ಬಂದು ನಿಮಗೆ 7.8 ರೂಪೀಸ್ ಇದೆ. ಸೊ ನಿಮಗೆ ಟೋಟಲ್ ಇವಾಗ ಇಲ್ಲಿ ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದಿರೋದು ಎಲ್ಲಿ ಚೆಕ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ,
ಇಲ್ಲಿ ಹೋಮ್ ಪೇಜು ಮತ್ತು ರೆಫರೆನ್ ಮತ್ತು ಇಲ್ಲಿ ಅಮೌಂಟು ಮಿಸ್ಸಿಂಗ್ ಪ್ರೊಫೈಲ್ ಅಂತೆಲ್ಲ ಇದೆಯಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ 17 ರೂಪೀಸ್ 8 ಪೈಸಾ. ಸೊ ಕ್ಯಾಶ್ ಬ್ಯಾಕ್ ಬಂದು ನಿಮಗೆ 17.8. ಸೊ ಟೋಟಲ್ ನಿಮಗೆ 17 ರೂಪಾಯಿ ಇದೆ. ಸೊ ನಿಮಗೆ ಈ ಕ್ಯಾಶ್ ಬ್ಯಾಕ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಇವತ್ತು ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ 1 ವೀಕ್ ಅಥವಾ 15 ಡೇಸ್ವರೆಗೂ ಟೈಮ್ ಇರುತ್ತೆ. ಆ 1 ವೀಕ್ 15 ಡೇಸಲ್ಲಿ ನೀವು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋಂಗಿಲ್ಲ. ರಿಟರ್ನ್ ಪೀರಿಯಡ್ ಪಾಲಿಸಿ ಅಂತ ಇರುತ್ತಲ್ಲ, ಆ ಪೀರಿಯಡಲ್ಲಿ ನೀವು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋಂಗಿಲ್ಲ. ರಿಟರ್ನ್ ಮಾಡಿದ್ರೆ ಸೊ ನಿಮ್ಗೆ ಯಾಕೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ? ಸೊ ನೀವು ರಿಟರ್ನ್ ಮಾಡಬಾರ್ದು. ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಮಾತ್ರ. ಸೊ ಲೈಕ್ ಅವ್ರದ್ದು ಏನು ರಿಟರ್ನ್ ಪಾಲಿಸಿ ಟೈಮ್ ಇರುತ್ತೆ, ಲೈಕ್ 1 ವೀಕ್ 15 ಡೇಸ್. ಆ 15 ಡೇಸ್ ಆದಮೇಲೆ ಕ್ರಾಸ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡಿಲ್ಲ ಅಂದರೆ ಈ ಕ್ಯಾಶ್ ಬ್ಯಾಕು ನಿಮ್ಮ ಹತ್ರ ಇರುತ್ತೆ. ಸೊ ನೀವು ಕ್ಯಾಶ್ ಬ್ಯಾಕಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮಗೆ ಫಸ್ಟು 1 ರೂಪಾಯಿ ಕನ್ಫರ್ಮೇಷನ್ ಬರುತ್ತೆ. ನೀವು ಚೆಕ್ ಮಾಡ್ತಾ ಇರಬೇಕು. ಲೈಕ್ 1 ವೀಕ್ 15 ಡೇಸ್ ಆದಮೇಲೆ ನೀವು ಚೆಕ್ ಮಾಡಿ, ನೀವು ಹೋಗ್ಬಿಟ್ಟು ಅಲ್ಲಿ ಕೇಳೋದು ಕನ್ಫರ್ಮ್ಡ್ ಅಂತ ಅಂದ್ಬಿಟ್ಟು ಬರುತ್ತೆ. 1 ರೂಪಾಯಿ ಅಂತ ಫಸ್ಟ್ ಟ್ರಯಲ್ ಬರುತ್ತೆ. ಆ 1 ರೂಪಾಯಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಮೆಝಾನ್ ಪೇ ಬ್ಯಾಲೆನ್ಸಾ ಅಥವಾ ಗೂಗಲ್ ಪೇನಾ ಫೋನ್ಪೇನಾ ಅಂತ ಕೇಳುತ್ತೆ. ಸೊ ನಿಮ್ದೇನು ಗೂಗಲ್ ಪೇ ಫೋನ್ಪೇ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅದು ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಬೀಳುತ್ತೆ. ನೀವು ಎಲ್ಲಿವರೆಗೂ ಕನ್ಫರ್ಮ್ ಆಗಲ್ವೋ ಅಲ್ಲಿವರೆಗೂ ಪೇಮೆಂಟ್ ಆಗಲ್ಲ. ಈ 1 ರೂಪಾಯಿ ಫಸ್ಟ್ ಟ್ರಯಲ್ ಪೇಮೆಂಟ್ ಆದಮೇಲೆ ನೆಕ್ಸ್ಟ್ ಕನ್ಫರ್ಮ್ಡ್ ಒಂದಷ್ಟು, ಫಾರ್ ಎಕ್ಸಾಂಪಲ್ ಈಗ 17 ರೂಪಾಯಿ ಅಲ್ವಾ ಬಂದಿರೋದು. ಸೊ 1 ರೂಪಾಯಿ ನಿಮಗೆ ಕನ್ಫರ್ಮ್ ಪೇಮೆಂಟ್ ಅಂತ ಬರುತ್ತೆ. ಸೊ ಅದಾದಮೇಲೆ ಅದೊಂದು ಟ್ರಯಲ್ ಪೇಮೆಂಟ್, ಲೈಕ್ ವೆದರ್ ನೀವು ಕರೆಕ್ಟಾಗಿ ಅದು ಅಕೌಂಟ್ ಸ್ಟೇಟಸ್ ಎಲ್ಲ ಕೊಟ್ಟಿದ್ದೀರಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಇನ್ನು ಮಿಕ್ಕಿರೋ 16 ರೂಪೀಸ್ ಏನಿರುತ್ತಲ್ಲ, ಆ 16 ರೂಪೀಸು ಮತ್ತೆ ಕನ್ಫರ್ಮ್ಡ್ ಅಂತ ಬರುತ್ತೆ. ಮತ್ತೆ ನೀವು ಹೋಗಿ ಲೈಕ್ 1 ರೂಪಾಯಿ ಹೆಂಗೆ ನೀವು ವಿತ್ಡ್ರಾ ಮಾಡಿಕೊಟ್ರೆ ಅದೇ ಥರ ಮಿಕ್ಕಿರೋದನ್ನ ಯೂಸ್ ಮಾಡ್ಕೋಬೋದು. ಇದೇ ಥರ ನೀವು ಎಷ್ಟು ಸರಿ ಪರ್ಚೇಸ್ ಮಾಡ್ತೀರೋ ಅಷ್ಟು ಕ್ಯಾಶ್ ಬ್ಯಾಕು, ಡಿಸ್ಕೌಂಟ್ಸು, ರಿವಾರ್ಡ್ಸು ಬರುತ್ತೆ. ಸೊ ಅದನ್ನು ಹೋಗ್ಬಿಟ್ಟು ನೀವು ಈಸಿಯಾಗಿ ಪರ್ಚೇಸ್ ಮಾಡಿಕೊಂಡು ಆ ರಿವಾರ್ಡ್ಸ್ ಮತ್ತು ಡಿಸ್ಕೌಂಟ್ಸ್ನು ಈ ಕ್ಯಾಶ್ ಬ್ಯಾಕಲ್ಲಿ ತೊಗೊಂಡು ಅದನ್ನು ನೀವು ವಿತ್ಡ್ರಾ ಮಾಡ್ಕೋಬೋದು. ಸೊ ದಿಸ್ ಹೌ ಕ್ಯಾಶ್ ಕರು ಆ್ಯಪ್ ವರ್ಕ್. ಸೊ ಇದನ್ನು ತುಂಬ ಯೂಸ್ ಇದೆ, ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಹಿಂಗೂ ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡೋವಾಗ ಈ ಆ್ಯಪಿಂದ ಪರ್ಚೇಸ್ ಮಾಡಿ ನಿಮ್ಮ ಡಿಸ್ಕೌಂಟ್ಸ್ ಮತ್ತು ರಿವಾರ್ಡ್ಸ್ ಮಾಡ್ಬೋದು. ಸೊ ನಿಮಗೆ ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ನೀವು ಏನಾರ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊತಿದ್ದೀರಾ ಅಂತಂದರೆ ನಿಮಗಲ್ಲಿ ಹೋಮ್ ಪೇಜಲ್ಲೇ ಕೆಳಗಡೆ ಅರ್ನ್ 15 ರೂಪೀಸ್ ಅಂತ ಇರುತ್ತೆ. ಅದನ್ನು ಜಸ್ಟ್ ಹೋಗಿ ಕ್ಲಿಕ್ ಮಾಡಿ ಅದೇನೋ ಒಂದು ಲೈಕ್ ವೀಡಿಯೋಸ್ ತೋರಿಸುತ್ತೆ, ಟ್ಯೂಟೋರಿಯಲ್ ಅಂತೆಲ್ಲ ತೋರಿಸುತ್ತೆ. ಅದನ್ನು ನೋಡಿದ್ರೆ ನೀವು ಅದು ಕ್ಲೋಸ್ ಮಾಡಿದ್ಮೇಲೆ ನಿಮಗೆ ಆ 15 ರೂಪೀಸ್ ಕೂಡ ನಿಮ್ಮ ಕ್ಯಾಶ್ ಬ್ಯಾಕ್ಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 10 ರೂಪೀಸ್ ಕ್ಯಾಶ್ ಬ್ಯಾಕ್ ಇತ್ತು ಅಂದ್ಕೊಳ್ಳಿ, ಜೊತೆಗೆ ಈ 15 ರೂಪೀಸ್ ಇರುತ್ತೆ. ಸೊ 25 ರೂಪೀಸ್ ನಿಮಗೆ ಕ್ಯಾಶ್ ಬ್ಯಾಕ್ ಆರ್ಡರ್ ಆಗುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಏನಾದರೂ ಇದು ಅಲ್ಲದೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾಯ್.